ಮೊನ್ನೆ ರೀಸೆಂಟ್ ಆಗಿ ಇಸ್ರೇಲ್ ಮತ್ತೆ US ಸೇರ್ಕೊಂಡು ಇರಾನ್ ಮೇಲೆ ಅಟ್ಯಾಕ್ ಮಾಡ್ತು. ಅವಾಗಿಂದ ಸೋಷಿಯಲ್ ಮೀಡಿಯಾ ತೆಗೆದ್ರೆ ಸಾಕು ಮೂರನೇ ಮಹಾಯುದ್ಧ ಶುರು ಆಗೋಗ್ಬಿಟ್ಟಿದೆ. ಸೇಫೆಸ್ಟ್ ಕಂಟ್ರಿ ದುಬೈ, ಕತರ್, ಸೌದಿ ಇದ್ರಲ್ಲೇ ಬಾಂಬ್ ಅಟ್ಯಾಕ್ಸ್ ಆಗಿದೆ. ಯಾವ ತರ ಪ್ಯಾನಿಕ್ ಕ್ರಿಯೇಟ್ ಮಾಡಿದ್ರು ಅಂದ್ರೆ ಯಾವಾಗ ಏನಾಗುತ್ತೋ ಹೇಳಕ್ ಆಗಲ್ಲ. ಆಫ್ಲೈನ್ ಮ್ಯಾಪ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಸೋಲಾರ್ ಪವರ್ ಬ್ಯಾಂಕ್ಗಳನ್ನ ತಗೊಂಡು ಇಟ್ಕೊಂಡ್ಬಿಟ್ರಿ. ಯಪ್ಪ, ಆಸ್ ಇಫ್ ನಾಳೆನೆ ಯಾರೋ ಒಬ್ರು ಬಂದ್ಬಿಟ್ಟು ಇಂಡಿಯಾ ಮೇಲೆ ಬಾಂಬ್ ಹಾಕ್ಬಿಡೋಂಗೆ ಒಂದು ಪ್ಯಾನಿಕ್ ಕ್ರಿಯೇಟ್ ಮಾಡ್ತಾರೆ ಎಲ್ಲಾರ್ಗು. ನೋಡಿ, ಒಂದು ವಿಷಯ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಸುಮಾರು ಒಂದು 100-150 ವರ್ಷದವರೆಗೂ ಯಾವುದೇ ಮೂರನೇ ಮಹಾಯುದ್ಧ ನಡೆಯಲ್ಲ. ಯಾಕಂದ್ರೆ ಈ ಮೂರನೇ ಮಹಾಯುದ್ಧ ಅನ್ನೋದು ಅಷ್ಟೊಂದು ಸುಮ್ಮನೆ ಅಲ್ಲ. ಈ ಇಸ್ರೇಲ್, US ಮತ್ತೆ ಇರಾನ್ ಮಧ್ಯ ನಡೀತಾ ಇರುವ ವಾರು ಈಗಿಂದ ನಡೀತಾ ಇರೋದಲ್ಲ, ಸುಮಾರು ವರ್ಷಗಳಿಂದಾನೇ ನಡೀತಾ ಇದೆ. ಬಟ್ ಈಗೇನು ಅಂದ್ರೆ ಎಲ್ಲರ ಹತ್ರನೂ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿರುತ್ತೆ, ಮೊಬೈಲ್ಗಳಿರುತ್ತೆ. ಎಲ್ಲಾದ್ರೂ ಒಂದು ಚಿಕ್ಕ ಬಾಂಬ್ ಇದ್ರೂ ಸಾಕು, ಅಲ್ಲೇ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ಬಿಡ್ತಾರೆ. ಆ ಒಂದು ರೀಲ್ಸ್ ಗಳನ್ನ ನೋಡಿ ಈ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ನಿಮ್ಮನ್ನ ಪ್ಯಾನಿಕ್ ಮಾಡ್ತಾರೆ. ಇನ್ನು ಮೂರನೇ ಮಹಾಯುದ್ಧ ಆಗುತ್ತೆ, ನಾವೆಲ್ಲ ಸಾಯ್ತೀವಿ, ಅವೆಲ್ಲ ತಲೆಯಿಂದನೇ ತೆಗೆದಾಕ್ಬಿಡಿ. 100 ವರ್ಷದವರೆಗೂ ಯಾವುದೇ ಒಂದು ಮೂರನೇ ಮಹಾಯುದ್ಧ ಅನ್ನೋದು ಒಂದು ಟಾಪಿಕ್ ಇರಲ್ಲ. ಸೊ ಇನ್ನು ರೀಸೆಂಟ್ ಆಗಿ ಇರಾಕ್ ನ ಸುಪ್ರೀಂ ಲೀಡರ್ ಅಲಿ ಖಮೇನಿ ಸತ್ತೋದ್ರು. ಸೊ ಇವರು ಸತ್ತೋದ್ಮೇಲೆ ಮಿಕ್ಸ್ಡ್ ರಿಯಾಕ್ಷನ್ಸ್ ಬರುತ್ತೆ. ಇರಾನ್ ನಲ್ಲಿ ಒಂದಿಷ್ಟು ಜನ ಇವರ ಒಂದು ಡೆತ್ ನ ಸೆಲೆಬ್ರೇಟ್ ಮಾಡ್ತಾರೆ, ಒಂದಿಷ್ಟು ಜನ ಇವರ ಒಂದು ಡೆತ್ ನ ತುಂಬಾನೇ ದುಃಖ ಪಟ್ಕೊಂಡು ವಿರೋಧ ಮಾಡ್ತಾರೆ. ಇನ್ನು ನಮ್ಮ ಇಂಡಿಯಾ ಕಡೆಗೆ ಬಂದ್ರೆ ಸ್ವಲ್ಪ ಜನ ದುಃಖನ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಸ್ವಲ್ಪ ಜನ ಸ್ಟೇಟ್ಮೆಂಟ್ ಗಳು ಪಾಸ್ ಮಾಡ್ತಾರೆ. ಏನಂತ, ಅರೆ ಈ ಒಂದು ಇರಾನ್ ನಲ್ಲೇ ಎಷ್ಟೊಂದು ಜನ ಸಂತೋಷ ವ್ಯಕ್ತಪಡಿಸ್ತಿದ್ದಾರೆ, ಇಲ್ಲಿ ಯಾಕೆ ಆ ತರ ಒಂದು ಪ್ರತಿಭಟನೆ ಮತ್ತೆ ಇಷ್ಟು ದುಃಖ ವ್ಯಕ್ತಪಡಿಸ್ತಿದ್ದಾರೆ ಅಂತ ಹೇಳ್ತಾರೆ. ಅಂತವ್ರಿಗೆ ಇನ್ನೊಂದು ಹೇಳ್ಬೇಕು, ನಮ್ಮ ಒಂದು ಫ್ರೀಡಮ್ ಫೈಟರ್ ಗಾಂಧೀಜಿ ಸತ್ತಾಗ ನಮ್ಮಲ್ಲೇ ಎಷ್ಟೋ ಜನ ಸಂತೋಷದಿಂದ ಸೆಲೆಬ್ರೇಟ್ ಮಾಡ್ತಿದ್ರು. ಅವ್ರ ಮೇಲೆ ಫೈಟ್ ಮಾಡಿ ಗೆದ್ದಿದ್ರು ಅವರೇ, ಆ ಬ್ರಿಟಿಷ್ ಅವರೇ ದುಃಖನ ವ್ಯಕ್ತಪಡಿಸ್ತಿದ್ರು. ರೀಸೆಂಟ್ ಆಗಿ ನಡೆದಿರೋದು ನಮ್ಮ ಒಂದು ಇಂದಿರಾ ಗಾಂಧಿ ಸತ್ತಾಗ ನಮ್ಮಲ್ಲಿ ಎಷ್ಟೋ ಜನ ಅವರ ಒಂದು ಸಾವನ್ನ ಸೆಲೆಬ್ರೇಟ್ ಮಾಡ್ತಿದ್ರು. ಇನ್ನೊಂದು ಕಂಟ್ರಿ, ನಮ್ಮ ಒಂದು ಶತ್ರು ಕಂಟ್ರಿ ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನ 3 ದಿನ ಮೌನಾಚರಣೆ ಮಾಡಿದ್ದಾರೆ ಅವರ ಒಂದು ಡೆತ್ಗೆ. ಅಂಡ್ ಇಲ್ಲಿ ಪಾಯಿಂಟ್ ಏನಪ್ಪಾ ಅಂದ್ರೆ, ಒಂದು ಪೊಲಿಟಿಕಲ್ ಲೀಡರ್ ಅಂದ್ಮೇಲೆ ಒಂದು ಕಡೆ ಇಷ್ಟಪಡೋರು ಇರ್ತಾರೆ, ಇನ್ನೊಂದು ಕಡೆ ಹೇಟ್ ಮಾಡೋರು ಇರ್ತಾರೆ. ಅಂಡ್ ಒಪ್ಕೊಳ್ಳೇಬೇಕಾದ ಒಂದು ವಿಚಾರ ಏನಪ್ಪಾ ಅಂದ್ರೆ, ಕೆಲವೊಂದು ಮುಸ್ಲಿಮ್ಸ್ ಇದಾರೆ ಫಾಲ್ತು ನನ್ನ ಮಕ್ಕಳು, ಇಲ್ದೇ ಇರೋದಕ್ಕೆಲ್ಲ ಜಗಳ ತೆಗಿತಿರ್ತಾರೆ. ಹಾಗಂತ ಎಲ್ರಿಗೂ ಹೇಳ್ತಿಲ್ಲ, ಕೆಲವೊಂದು ಫಾಲ್ತು ನನ್ನ ಮಕ್ಕಳು ಇರ್ತಾರೆ ಅಂತ. ಅವ್ರಿಗೆ ಜಿಯೋ ಪಾಲಿಟಿಕ್ಸ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರು ಇರಾನ್ ನ ಸಪೋರ್ಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಒನ್ಲಿ ಒನ್ ರೀಸನ್, ಇರಾನ್ ಮುಸ್ಲಿಂ ಕಂಟ್ರಿ ಅಂತ. ಅಲ್ಲಿ ಇರಾನ್ ತನ್ನದೇ ಕಂಟ್ರಿಯಲ್ಲಿ ತನ್ನದೇ ಪ್ರಜೆಗಳನ್ನ, ತನ್ನದೇ ಒಂದು ಮುಸ್ಲಿಂ ಪ್ರಜೆಗಳನ್ನ 30,000 ಜನನ ಸಾಯಿಸಿರೋದು, ಅದು ತುಂಬಾ ಕ್ರೂಷಿಯಲ್ ಆಗಿ ಸಾಯಿಸಿರೋದು ಈ ಬಡ್ಡಿ ಮಕ್ಕಳಿಗೆ ಗೊತ್ತಾಗಲ್ಲ. ವುಮೆನ್ಸ್ಗೆ ಏನೂ ರೈಟ್ ಸಿಗದೆ ಇರೋದು, ಇವನ್ ಅವರು ಒಂದು ಹುಡುಗನ್ನ ಇಷ್ಟಪಟ್ಟು ಮದ್ವೆ ಆಗೋದಕ್ಕೂ ಅವ್ರಿಗೆ ರೈಟ್ಸ್ ಇಲ್ಲ. ನನಗೆ ನಮ್ಮ ಜನಗಳ ಬಗ್ಗೆ ಅಸಹ್ಯ ಅನ್ಸೋದು ಏನಕ್ಕಪ್ಪ ಅಂದ್ರೆ, ಕೆಲವೊಂದಿಷ್ಟು ಹಿಂದೂಗಳು ಇರಾನ್ ನ ಯಾಕೆ ಸಪೋರ್ಟ್ ಮಾಡ್ತಿದೆ ಅಂದ್ರೆ, ಓನ್ಲಿ ಬಿಕಾಸ್ ಅಲ್ಲಿ ಮುಸ್ಲಿಮ್ಸ್ಗಳನ್ನ ಸಾಯಿಸ್ತಿದ್ದಾರೆ ಅಂತ. ಕೆಲವೊಂದಿಷ್ಟು ಮುಸ್ಲಿಮ್ಸ್ಗಳು ಇರಾನ್ ನ ಸಪೋರ್ಟ್ ಮಾಡ್ತಿದ್ದಾರೆ ಓನ್ಲಿ ಬಿಕಾಸ್ ಅದು ಒಂದು ಇಸ್ಲಾಮಿಕ್ ಕಂಟ್ರಿ ಅಂತ. ಇವ್ರುಗಳಿಗೆ ರಿಯಲ್ ಮ್ಯಾಟರ್ ಏನು, ಇರಾಕ್ ಮತ್ತೆ ಇಸ್ರೇಲ್ ಮಧ್ಯೆ ಏನಕ್ಕೆ ವಾರ್ ನಡೀತಾ ಇದೆ, ಅದ್ರ ಮಧ್ಯ ಏನಕ್ಕೆ US ಎಂಟ್ರಿ ಆಯ್ತು, ಈ ಒಂದು ಜಿಯೋ ಪಾಲಿಟಿಕ್ಸ್ ನ ಕೇಳಕ್ ಹೋದ್ರೆ ತಲೆ ಬುಡ ಏನು ಗೊತ್ತಿರ. ಫಾಲ್ತು ನನ್ನ ಮಕ್ಕಳಿಗೆ ಎಷ್ಟು ಟೈಮ್ ಇದೆ ಅಂದ್ರೆ, ಅಲ್ಲಿ ಯಾವುದೋ ಒಂದು ಕಂಟ್ರಿ ಕಿತ್ತಾಡ್ಕೊಂಡು ಸಾಯ್ತಾ ಇದ್ರೆ, ಇಲ್ಲಿ ಇಂಡಿಯಾದಲ್ಲಿ ಈ ಒಂದು ಮ್ಯಾಟರ್ನ ಎತ್ಕೊಂಡ ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಮಾಡ್ಕೊಂಡು ನಮ್ಗಳ ಮಧ್ಯೆ ತಂದಿಟ್ಟು ತಮಾಷೆ ನೋಡ್ತಿದ್ದಾರೆ. ನನಗೆ ನಿಜವಾಗ್ಲೂ ಇದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಇಷ್ಟನೇ ಇಲ್ಲ. ಇವ್ರುಗಳು ಎಷ್ಟು ಹೇಳಿದ್ರು ಬದಲಾಗೋ ಮನುಷ್ಯರೇ ಅಲ್ಲ. ಯಾಕಂದ್ರೆ ನಾಯಿ ಬಾಲ ಡೊಂಕು ಅಂದ್ರೆ ಡೊಂಕು ಅಷ್ಟೇ. ಒಂದು ಕ್ರಿಟಿಕಲ್ ಮೂಮೆಂಟ್ ನಲ್ಲೂ ಎಲ್ಲಾರನ್ನೂ ಕಿತ್ತಾಡ್ಕೊಂಡು ಸಹಾಯ ಮಾಡ್ತಾರೆ ಹೊರತು ಇವ್ರಿಗೆ ಒಂದು ಚಿಕ್ಕ ಮನೋಭಾವನೆ ಇಲ್ಲ. ಯಾವ ತರ ಅಂದ್ರೆ, ನಾವೆಲ್ಲ ಇಂಡಿಯನ್ಸು, ನಾವೆಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸು, ನಮ್ಮ ಇಂಡಿಯಾನ ಡೆವಲಪ್ ಮಾಡಬೇಕು, ನಮ್ಮ ಇಂಡಿಯಾನ ಬೇರೆ ಲೆವೆಲ್ ತಗೊಂಡೋಗ್ಬೇಕು ಅಂತ ಇವ್ರ ಮನಸ್ಸಲ್ಲಿ ಒಂದು ಚೂರು ಇಲ್ಲ. ಅರ್ಥ ಮಾಡ್ಕೊಳ್ರು. ಇನ್ನ ಚಿಕ್ಕ ಚಿಕ್ಕ ಮಕ್ಕಳು, ಅವ್ರಿನ್ನ ಪ್ರಪಂಚನೇ ನೋಡಿರಲ್ಲ, ಅಥವಾ ಮನೆಯಿಂದ ಆಚೆ ಬಂದಿರ್ತಾರೋ ಇಲ್ವೋ, ಮತ್ತೆ ಕಣ್ ಬಿಟ್ಟಿರ್ತಾರೋ ಇಲ್ವೋ, ಅಂತವ್ರೆಲ್ಲ ಸಾಯ್ತಾ ಇದಾರೆ ಅಂದ್ರೆ ಆ ಒಂದು ವಾರಲ್ಲಿ ಏನ್ ಖುಷಿ ಸಿಗುತ್ತೆ, ಅಥವಾ ಏನ್ ಹ್ಯಾಪಿನೆಸ್ ಸಿಗುತ್ತೆ, ಏನ್ ಪೀಸ್ ಸಿಗುತ್ತೆ, ಇದನ್ನೆಲ್ಲ ನೋಡ್ತಿದ್ರೆ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ. ಸೊ ಬಿಡಿ, ಇದೆಲ್ಲ ಇವತ್ತಿನ ವಿಡಿಯೋ. ಈ ವಿಡಿಯೋದು ಒಂದು ಮೇನ್ ಟಾಪಿಕ್ ಬಗ್ಗೆ ಬರೋಣ. ಇರಾನ್ ನ ಸ್ಟೋರಿ ಏನು, ಇರಾನ್ ನಲ್ಲಿ ಸುಪ್ರೀಂ ಲೀಡರ್ ಹೇಗ್ ಬಂದ್ರು, ಈ ಇರಾನ್ ಮತ್ತೆ ಇಸ್ರೇಲ್ ಮಧ್ಯ ಆ ಒಂದು ನ್ಯೂಕ್ಲಿಯರ್
ಎಂಪೈರ್ದು ಏನದು ಎಲ್ಲಾ ವಿಷಯಗಳನ್ನ ನಿಮ್ಗೆ ಅರ್ಥ ಆಗೋ ತರ ಈ ಒಂದು ವಿಡಿಯೋದಲ್ಲಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮೊದಲಿಗೆ ಈ ಒಂದು ಜಿಯೋ ಪಾಲಿಟಿಕ್ಸ್ ನ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಯಾವ ಕಂಟ್ರಿದು ಏನೇನ್ ಹಣೆ ಬರ ಅಂತ ಒಂದು ತಿಳ್ಕೊಳ್ಳಿ, ಆಮೇಲೆ ನೀವು ಯಾರಿಗೆ ಸಪೋರ್ಟ್ ಮಾಡ್ಬೇಕೋ ಮಾಡ್ಕೊಂಡು ಸಾಯಿ. ಈ ವಾರ್ಗಳ ಟೈಮಲ್ಲೇ ನಮಗ್ ಗೊತ್ತಾಗೋದು ಲೈಫ್ ಇಸ್ ಸೋ ಅನ್ಪ್ರಿಡಿಕ್ಟಬಲ್. ಯಾವಾಗ ಯಾರಿಗೆ ಏನಾಗುತ್ತೋ ಅಂತ ಗೊತ್ತಾಗಲ್ಲ. ಸೊ ಸೆಕ್ಯೂರ್ ಯುವರ್ ಫ್ಯಾಮಿಲಿ ಅಂಡ್ ಯುವರ್ ಸೆಲ್ಫ್. ಇದೇ 3000 ವರ್ಷಗಳ ಹಿಂದೆ ಮಿಡಲ್ ಈಸ್ಟ್ ಅಲ್ಲಿ ಕಿಂಗ್ಡಮ್ ಆಫ್ ಇಸ್ರೇಲ್, ಕಿಂಗ್ಡಮ್ ಆಫ್ ಜೂಡಾ ಅಂತ 2 ದೇಶಗಳಿದ್ವು. ಈ ದೇಶದಲ್ಲಿ ಜೂಯಿಶ್ ಪೀಪಲ್ ವಾಸವಾಗಿದ್ರು ಅಂಡ್ ಇದೇ ಲ್ಯಾಂಡ್ ಅಲ್ಲಿ ಇವರ ಒಂದು ಹೋಲಿ ಟೆಂಪಲ್, ಅದರ ಹೆಸರು ಫಸ್ಟ್ ಟೆಂಪಲ್. ಜುಡಾ ದೇಶದಲ್ಲಿ ಆರಾಮಾಗಿದ್ದಂತಹ ಒಂದು ಜೂಯಿಶ್ ಪೀಪಲ್ ನ ಬ್ಯಾಬಿಲಾನ್ ಎಂಪೈರ್ ಅಟ್ಯಾಕ್ ಮಾಡಿ ಈ ಒಂದು ಜುಡಾ ದೇಶನ ಅಕ್ವೈರ್ ಮಾಡ್ಕೊಂತಾರೆ. ಜೊತೆಗೆ ಕಿಂಗ್ಡಮ್ ಆಫ್ ಇಸ್ರೇಲ್ ಸಹ ಬ್ಯಾಬಿಲಾನ್ ಕ್ಯಾಪ್ಚರ್ ಮಾಡ್ಕೊಂತಾರೆ. ಬ್ಯಾಬಿಲಾನ್ ಎಂಪೈರ್ ಜುಡಾ ದೇಶನ ಅಕ್ವೈರ್ ಮಾಡ್ಕೊಂಡು ಅಲ್ಲಿರೋ ಜೂಯಿಶ್ ಪೀಪಲ್ ನ ಓಡಿಸೋದಲ್ದೆ ಆ ಜೂಯಿಶ್ ಪೀಪಲ್ದು ಏನೊಂದು ಹೋಲಿ ಟೆಂಪಲ್ ಇತ್ತು ಅದನ್ನು ಸಹ ಫುಲ್ ಡೆಮಾಲಿಷ್ ಮಾಡಾಕ್ತಾರೆ. ಸೊ ಒಂದು ಸುಮಾರು 300-400 ವರ್ಷಗಳ ಕಾಲ ಬ್ಯಾಬಿಲಾನ್ ಎಂಪೈರ್ಸ್ ಆ ಒಂದು ಜುಡಾ ದೇಶದ ಆಳ್ವಿಕೆನ ನಡೆಸುತ್ತೆ. ಈ 300-400 ವರ್ಷದ ಪೀರಿಯಡ್ ಅಲ್ಲಿ ಆ ಒಂದು ಜೂಯಿಶ್ ಪೀಪಲ್ ಸ್ಟಾರ್ಟಿಂಗ್ ಅಲ್ಲಿ ಈ ಬ್ಯಾಬಿಲಾನ್ ಎಂಪೈರ್ಸ್ ದೇಶ ಬಿಟ್ಟು ಓಡಿಸಿದ್ರಲ್ಲ, ಅವರು ಮಧ್ಯದಲ್ಲಿ ನಿಧಾನಕ್ಕೆ ಆ ಒಂದು ಕಂಟ್ರಿ ಒಳಗಡೆ ವ್ಯಾಪಾರಕ್ಕೆ ಅಂತ ಬರ್ತಾರೆ. ಬ್ಯಾಬಿಲಾನ್ ಎಂಪೈರ್ ಒಂದು ಕಿಂಗ್ ಇರ್ತಾನಲ್ಲ, ಅವನ ಹತ್ರ ನಿಧಾನಕ್ಕೆ ಫ್ರೆಂಡ್ಶಿಪ್ ಬೆಳೆಸ್ಕೊಂಡು ಈ ಬ್ಯಾಬಿಲಾನ್ ಎಂಪೈರ್ಸ್ ಏನು ಆ ಒಂದು ಹೋಲಿ ಟೆಂಪಲ್ ನ ಡಿಸ್ಟ್ರಾಯ್ ಮಾಡಿರ್ತಾರಲ್ಲ, ನೀಟಾಗಿ ಕನ್ಸ್ಟ್ರಕ್ಟ್ ಮಾಡ್ಬಿಟ್ಟು ಮತ್ತೆ ಅದಕ್ಕೊಂದು ಹೆಸರಿಡ್ತಾರೆ. ದಟ್ ಈಸ್ ಕಾಲ್ಡ್ ಸೆಕೆಂಡ್ ಟೆಂಪಲ್. ಅದಾದ್ಮೇಲೆ ಏನಾಗುತ್ತೆ, ಒಂದು 400 ಇಯರ್ಸ್ ಜುಡಾ ಮೇಲೆ ಈ ಒಂದು ಬ್ಯಾಬಿಲಾನ್ ಎಂಪೈರ್ಸ್ ಆಳ್ವಡಿಕೆ ಮಾಡ್ತಾರೆ. ಅದಾದ್ಮೇಲೆ ಬ್ಯಾಬಿಲಾನ್ ಎಂಪೈರ್ಸ್ ವೀಕ್ ಆದ್ಮೇಲೆ ರೋಮನ್ಸ್ ಜುಡಾ ದೇಶನ ಅಕ್ವೈರ್ ಮಾಡ್ತಾರೆ. ರೋಮನ್ಸ್ ಮತ್ತೆ ಆ ಒಂದು ಜುಡಾ ದೇಶಕ್ಕೆ ಬಂದು ಅಲ್ಲಿದ್ದಂತಹ ಜೂಯಿಶ್ ಪೀಪಲ್ ನ ಮತ್ತೆ ಆ ದೇಶದಿಂದ ಹೊರಗಡೆ ಕಳಿಸ್ತಾರೆ. ಮತ್ತೆ ಅವ್ರದೊಂದು ಹೋಲಿ ಟೆಂಪಲ್ ಏನಿರುತ್ತಲ್ಲ ಅದನ್ನ ಮತ್ತೆ ಡೆಮಾಲಿಷ್ ಮಾಡ್ತಾರೆ. ಅಲ್ಲಿದ್ದಂತಹ ಜೂಯಿಶ್ ಪೀಪಲ್ ಮೇಲೆ ತುಂಬಾನೇ ಟಾರ್ಚರ್ ಕೊಡಕ್ ಶುರು ಮಾಡ್ತಾರೆ. ಅದನ್ನ ಕಂಡಂತಹ ಜೂಯಿಶ್ ಪೀಪಲ್ ಅದನ್ನ ನೋಡ್ಬಿಟ್ಟೆ ಹೆದರ್ಕೊಂಡು ಬೇರೆ ಬೇರೆ ದೇಶಗಳಿಗೆ ಸ್ಪ್ಲಿಟ್ ಆಗ್ಬಿಟ್ಟು ಅಂಡ್ ರೋಮನ್ ಎಂಪೈರ್ ಟೈಮ್ ಅಲ್ಲೇ ಆ ಒಂದು ಕಂಟ್ರಿ ಹೆಸರು ಜುಡಾ ಅಂತ ಇದ್ದಿದ್ದು ಪ್ಯಾಲೆಸ್ಟೀನ್ ಅಂತ. ರೋಮನ್ಸ್ ಆ ಒಂದು ಜುಡಾ ಅನ್ನೋ ಒಂದು ದೇಶನ ಪ್ಯಾಲೆಸ್ಟೀನ್ ಅಂತ ಮಾಡಿದ್ದು ಯಾಕಂದ್ರೆ ಆ ಒಂದು ಜೂಯಿಶ್ ಪೀಪಲ್ ಗೆ ಆ ಒಂದು ಲ್ಯಾಂಡ್ ಮೇಲೆ ಯಾವುದೇ ರೀತಿಯ ಸಂಬಂಧನೂ ಇರಬಾರ್ದು ಅಂತ. ರೋಮನ್ಸ್ ಆ ಒಂದು ಜುಡಾ ಕ್ಯಾಪ್ಚರ್ ಮಾಡ್ಕೊಂಡ್ಮೇಲೆ ಅಲ್ಲಿ ಜಾಸ್ತಿ ಇರ್ತಾರೆ, ಮತ್ತೆ ರಿಚ್ ಇರ್ತಾರೋ ಆ ಒಂದು ದೇಶನ ಬಿಟ್ಟು ಓಡೋಗ್ಬಿಡ್ತಾರೆ. ಯಾರ ಕೈಯಲ್ಲಿ ರೋಮನ್ಸ್ ಗೆ ಥ್ರೆಟ್ ಇರಲ್ಲ, ಆ ಜೂಯಿಶ್ ಗಳು ಮಾತ್ರ ವಾಸವಾಗಿರ್ತಾರೆ. ಮತ್ತೆ 700 ಇಯರ್ಸ್ ಆದ್ಮೇಲೆ ರೋಮನ್ಸ್ ವೀಕ್ ಆಗ್ತಾರೆ ಅಂಡ್ ಆಗ ಪ್ಯಾಲೆಸ್ತೀನ್ ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ಅರಬ್ಸ್ ರೋಮನ್ಸ್ ನ ಕಂಟ್ರೋಲ್ ತಗೊಂಡು ಪ್ಯಾಲೆಸ್ತೀನ್ ಹಾಗೂ ಮಿಡಲ್ ಈಸ್ಟ್ ನ ಅವರ ಒಂದು ಕಂಟ್ರೋಲ್ಗೆ ತಗೊಂತಾರೆ. ಆಗ ಪ್ಯಾಲೆಸ್ತೀನ್ ಅನ್ನೋದ್ರಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಸಿಕ್ಕಾಪಟ್ಟೆ ಗ್ರೋ ಆಗುತ್ತೆ. ಆಲ್ರೆಡಿ ಅಲ್ಲಿ ಮುಸ್ಲಿಮ್ಸ್ ಪಾಪ್ಯುಲೇಷನ್ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಇತ್ತು. ಮತ್ತೆ ಯಾವಾಗ ಅರಬ್ಸ್ ಕ್ಯಾಪ್ಚರ್ ಮಾಡ್ಕೊಂಡ್ರೋ ಜಾಸ್ತಿ ಆಗುತ್ತೆ. ಬಟ್ ಇಲ್ಲಿ ಒಳ್ಳೇದಾಗಿದ್ದೇನಪ್ಪಾ ಅಂದ್ರೆ ಪ್ಯಾಲೆಸ್ತೀನ್ ಯಾವಾಗ ಅರಬ್ಸ್ ಕಂಟ್ರೋಲ್ ಬಂತೋ ಅಲ್ಲಿದ್ದಂತಹ ಜೂಯಿಶ್ ಪೀಪಲ್ ನ ಓಡಿಸೋದಾಗ್ಲಿ ಟಾರ್ಚರ್ ಮಾಡೋದಾಗ್ಲಿ ಏನೂ ಮಾಡ್ಲಿಲ್ಲ. ಇನ್ಫ್ಯಾಕ್ಟ್ ಜೂಯಿಶ್ ಪೀಪಲ್ ಹಾಗೆ ಕ್ರಿಶ್ಚಿಯನ್ ಪೀಪಲ್ ಏನು ಆ ಒಂದು ಪ್ಯಾಲೆಸ್ತೀನ್ ಅನ್ನೋ ಒಂದು ದೇಶದಲ್ಲಿ ಪೀಪಲ್ ಆಫ್ ದ ಬುಕ್ ಅಂದ್ರೆ ಇಸ್ಲಾಂ ನ ಹೋಲಿ ಸ್ಕ್ರಿಪ್ಚರ್ ಅಲ್ಲಿ ಜೂಯಿಶ್ ಹಾಗೆ ಕ್ರಿಶ್ಚಿಯನ್ ಪೀಪಲ್ ಮೇಲೆ ಮೆನ್ಷನ್ ಇದೆ. ಹಾಗಾಗಿ ಪೀಪಲ್ ಆಫ್ ದ ಬುಕ್ ಅಲ್ಲಿರೋದು ನಾವ್ ಎಷ್ಟಿದ್ರು ಎಲ್ಲಾ ಮನುಷ್ಯರು ಒಂದೇ. ಸೊ ಈ ತರ ಒಂದು ಬ್ರದರ್ಹುಡ್ ಅಲ್ಲಿ, ಈ ತರ ಒಂದು ಎಮೋಷನಲ್ ಅಲ್ಲಿ ಎಲ್ಲಾರು ಒಟ್ಟಿಗೆ ಇರ್ತಾರೆ ಪ್ಯಾಲೆಸ್ತೀನ್ ನಲ್ಲಿ. ಜೂಯಿಶ್ ಪೀಪಲ್ ಅರಬ್ಸ್ ಗೆ ಒಂದು ಸ್ಪೆಷಲ್ ಕೈಂಡ್ ಆಫ್ ಟ್ಯಾಕ್ಸ್ ನ ಕೊಡಬೇಕಾಗಿತ್ತು. ಈ ಟ್ಯಾಕ್ಸ್ ನ ಅವ್ರು ಕೊಟ್ಬಿಟ್ಟು ಮುಸ್ಲಿಂ ಅಂಡ್ ಕ್ರಿಶ್ಚಿಯನ್ ಪೀಪಲ್ ಜೊತೆ ಆರಾಮಾಗಿ ಜೂಯಿಶ್ ಅಲ್ಲಿ ಇರ್ತಾರೆ. ಸೊ ಅರೌಂಡ್ ಒಂದು 460-500 ಇಯರ್ಸ್ ಅರಬ್ಸ್ ಈ ಪ್ಯಾಲೆಸ್ಟೀನ್ ಅಲ್ಲಿ ಆಳ್ವಡಿಕೆ ಮಾಡಾದ್ಮೇಲೆ ಸ್ವಲ್ಪ ವೀಕ್ ಆಗ್ತಾರೆ. ಇದೇ ಒಂದು ಆಪರ್ಚುನಿಟಿ ಆಗಿ ತಗೊಂಡು ಆಟೋಮನ್ ಎಂಪೈರ್ ಪ್ಯಾಲೆಸ್ತೀನ್ ನ ಕಂಟ್ರೋಲ್ ತಗೊಳುತ್ತೆ. ಈ ಒಂದು ಪ್ಯಾಲೆಸ್ತೀನ್ ನ ಕಂಟ್ರೋಲ್ ತಗೊಂಡು ಆಟೋಮನ್ ಎಂಪೈರ್ ನಿಧಾನಕ್ಕೆ ಬೆಳೆಯುತ್ತೆ. ಇವನ್ ಆಟೋಮನ್ ಎಂಪೈರ್ ಸಹ ಯಾವ ಜೂಯಿಶ್ನು ಅಥವಾ ಕ್ರಿಶ್ಚಿಯನ್ ಮುಸ್ಲಿಂನು ಎಲ್ಲಿಗೂ ಕಳಿಸಿಲ್ಲ. ಆಟೋಮನ್ ಎಂಪೈರ್ ಸಹ ಜೂಯಿಶ್ ಪೀಪಲ್ ಜೊತೆ ಚೆನ್ನಾಗಿರ್ತಾರೆ. ಆಟೋಮನ್ ಎಂಪೈರ್ ಕಾಲದಲ್ಲಿ ಜೂಯಿಶ್ ಪೀಪಲ್ದು ಪಾಪ್ಯುಲೇಷನ್ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಇರುತ್ತೆ. ಒಂದು 1.7% ಮಾತ್ರ ಜೂಯಿಶ್ ಪೀಪಲ್ ಇರ್ತಾರೆ. ಸೊ ಇಷ್ಟೊಂದು ಮೈನಾರಿಟಿ ಪಾಪ್ಯುಲೇಷನ್ ಇಂದ ಆಟೋಮನ್ ಎಂಪೈರ್ ಗೆ ಯಾವುದೇ ರೀತಿ ಥ್ರೆಟ್ಸ್ ಇರ್ಲಿಲ್ಲ. ಆಲ್ಮೋಸ್ಟ್ ಒಂದು 2000-3000 ವರ್ಷ ಇತಿಹಾಸನ ನಾವಿಲ್ಲಿ ಕವರ್ ಮಾಡಿದ್ವಿ. ಆದಷ್ಟು ಸಿಂಪಲ್ ಆಗಿ ಈ ಒಂದು ಮ್ಯಾಟರ್ ನ ಅರ್ಥ ಮಾಡ್ಸೋಕೆ ನಾನಿಲ್ಲಿ ನಿಮ್ಗೆ ಟ್ರೈ ಮಾಡ್ತಾ ಇರೋದು. ಹೇಳದೇ ಇರುವ ಸ್ವಲ್ಪ ವಿಷಯನ ಬಿಟ್ಟಾಗ್ತಾ ಇದೀವಿ ಬೇಕಂತ. ಬ್ಯಾಬಿಲಾನ್ ಎಂಪೈರ್ ಅಂಡ್ ರೋಮನ್ ಎಂಪೈರ್ ಜುಡಾ ದೇಶದ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿದ್ದಂತಹ ಜೂಯಿಶ್ ಪೀಪಲ್ ನ ಓಡಿಸಿದಾಗ ಆ ಜೂಯಿಶ್ ಪೀಪಲ್ ಇವಾಗ ಯುರೋಪು, ಜರ್ಮನಿ, ಅಮೆರಿಕ, ರಷ್ಯಾ ಈ ತರ ಒಂದು ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಹೋಗಿ ಸೆಟ್ಲ್ ಆಗಿರ್ತಾರೆ.
ಸೊ ಈ ಬೇರೆ ಬೇರೆ ದೇಶದಲ್ಲಿ ಹೋಗಿ ಏಲಾಗಿರ್ತಾರಲ್ಲ ಅವ್ರ ಮೇಲೆ ಈ ಅಲ್ಲಿನ ಜನ, ಆ ಒಂದು ದೇಶದ ಜನ ಅವ್ರ ಮೇಲೆ ಫುಲ್ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ, ಎಕ್ಸ್ಪೆಷಲಿ ಕ್ರಿಶ್ಚಿಯನ್ಸ್. ಇವರು ಜೂಯಿಷ್ ಪೀಪಲ್ ಸರಿ ಇಲ್ಲ, ಇವ್ರ ಮೇಲೆ ಒಂದು ಕರ್ಸ್ ಇದೆ, ಇವ್ರೆಲ್ಲೋದ್ರು ಡಿಸ್ಕರ್ಷನ್ ನ ತರ್ತಾರೆ, ಇವರು ಮಕ್ಕಳನ್ನ ಬಲಿ ಕೊಡ್ತಾರೆ, ಇವರೇ ನಮ್ಮ ಜೀಸಸ್ ನ ಸಾಯಿಸಿದವರು, ಇವರೇ ನಮ್ಮ ಜೀಸಸ್ ನ ಒಪ್ಕೊಳ್ದೆ ಇಲ್ದವರು, ಈ ತರ ನಾನಾ ರೀತಿ ಮಾತಾಡ್ತಾರೆ. ರೇಸಿಸಮ್, ಕ್ಯಾಸ್ಟಿಸಮ್, ಡಿಸ್ಕ್ರಿಮಿನೇಷನ್ ಅನ್ನೋದೆಲ್ಲ ಈ ಕ್ರಿಶ್ಚಿಯನ್ಸ್ ಜೂಯಿಷ್ ಪೀಪಲ್ ಮೇಲೆ ಸಿಕ್ಕಾಪಟ್ಟೆ ಮಾಡ್ತಿರ್ತಾರೆ. ಅಂಡ್ ಇದು ಪೀಕ್ ಅಲ್ಲಿ ಇದ್ದಿದ್ದು ಬಂದು 17th ಹಾಗೂ 18th ಸೆಂಚುರಿ. ಆಗ ಯುರೋಪ್ ಅಂಡ್ ಜರ್ಮನಿಯಲ್ಲಿ ಜೂಯಿಷ್ ಪೀಪಲ್ ನ ಲೈಕ್ ಮಾಡದೇ ಇರೋದು ಇನ್ನೊಂದು ರೀಸನ್ ಏನಪ್ಪಾ ಅಂದ್ರೆ, ಆಗ ಈ ಕ್ರಿಶ್ಚಿಯನ್ ಅಂಡ್ ಮುಸ್ಲಿಮ್ಸ್ ಅಲ್ಲಿ ಈ ಹಣ ಇರುತ್ತಲ್ಲ ಅದನ್ನ ಬಡ್ಡಿಗೆ ಕೊಡಬಾರ್ದಾಗಿತ್ತು. ಅದೊಂಥರ ರಿಲಿಜಿಯಸ್ ರೂಲ್ ಆಗಿತ್ತು. ನೀವೇನಾದ್ರೂ ನಿಮ್ಮ ಒಂದು ದುಡ್ಡನ್ನ ಬೇರೆಯವ್ರಿಗೆ ಬಡ್ಡಿಗೆ ಕೊಡ್ತಾ ಇದ್ದೀರಾ ಅಂದ್ರೆ ಅದನ್ನ ದೇವರು ಒಪ್ಪಲ್ಲ. ಬಡ್ಡಿಗೆ ದುಡ್ಡನ್ನ ಕೊಡ್ಬೇಡ್ರಿ ಅನ್ಬಿಟ್ಟು ಇಸ್ಲಾಂ ಹಾಗೂ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಒಂದು ಸ್ಟ್ರಿಕ್ಟ್ ರೂಲ್ಸ್ ಇರುತ್ತೆ. ಸೊ ಇದು ಜೂಯಿಷ್ಗೆ ಸಿಗಂತಹ ಒಂದು ಗೋಲ್ಡನ್ ಆಪರ್ಚುನಿಟಿ ಆಗುತ್ತೆ. ಬಿಕಾಸ್ ಜೂಯಿಸ್ ನ ಧರ್ಮ ಜುಡಾಯಿಸಮ್ ಏನಿದೆಯೋ ಅದ್ರಲ್ಲಿ ಈ ತರ ಬಡ್ಡಿಗೆ ದುಡ್ಡು ಕೊಡಬಾರ್ದು ಅನ್ನೋದಿಲ್ಲ, ರೂಲ್ ಏನ್ ಇರ್ಲಿಲ್ಲ. ಸೊ ಅದರಿಂದ ಅವರು ಆರಾಮಾಗಿ ದುಡ್ಡನ್ನ ಬಡ್ಡಿಗೆ ಕೊಡ್ತಾರೆ. ಅದರಿಂದ ಬರ್ತಿದ್ದಂತಹ ಇನ್ಕಮ್ ಇಂದ ಸಿಕ್ಕಾಪಟ್ಟೆ ರಿಚ್ ಆಗ್ತಾರೆ. ಸೊ ಇದು ಒಂದು ಮೈನ್ ರೀಸನ್ ಯುರೋಪ್ ಅಂಡ್ ಜರ್ಮನ್ ಕಂಟ್ರೀಸ್ ಅಲ್ಲಿ ಜೂಯಿಸ್ ನ ಲೈಕ್ ಮಾಡದೇ ಇರೋದು. ಇದರಿಂದ ಏನಾಗುತ್ತೆ, ಆ ಜೂಯಿಷ್ ಪೀಪಲ್ಸ್ ಒಳಗಡೆ ಒಂದು ಥಾಟ್ ಬರುತ್ತೆ, ಅದೇ ಜಿಯೋನಿಸ್ಟ್. ಈ ಜಿಯೋನಿಸ್ಟ್ ಅಥವಾ ಜಿಯೋನಿಸಮ್ ಅಂತ ಏನಂದ್ರೆ ವೆರಿ ವೆರಿ ಸಿಂಪಲ್, ಒಂದು ಆಸೆ. ಈ ಆಸೆ ಏನಪ್ಪಾ ಅಂದ್ರೆ ಎಲ್ಲಾ ಧರ್ಮದವ್ರಿಗೂ ಅವ್ರದೇ ಆದಂತಹ ಒಂದು ಸೇಫ್ ಲ್ಯಾಂಡ್ ಇದೆ, ಅವ್ರದೇ ಆದಂತಹ ಒಂದು ಕಂಟ್ರಿ ಇದೆ. ಆದ್ರೆ ನಮ್ಮ ಜೂಯಿಷ್ ಪೀಪಲ್ ಗೆ ಮಾತ್ರ ಯಾವುದೇ ಕಂಟ್ರಿ ಇಲ್ವಲ್ಲ. ನಾವು ಎಲ್ಲಾ ಕಂಟ್ರಿಲೂ ಹೋಗಿ ರೆಫ್ಯೂಜೀಸ್ ತರ ಬದುಕ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ನಾವು ಜೂಯಿಷ್ ಪೀಪಲ್ ಎಲ್ಲಿಂದ ಬಂದಿದ್ದು, ನಮ್ಮ ಓನ್ ಲ್ಯಾಂಡ್ ಯಾವ್ದು ಇದನ್ನ ತಿಳ್ಕೊಳ್ಳೋದಕ್ಕೆ ಅವರು ಹಿಸ್ಟ್ರಿ ಓದ್ತಾರೆ. ಹಿಸ್ಟ್ರಿನ ಓದ್ಬೇಕಾದ್ರೆ ಅವ್ರು ಗೊತ್ತಾಗುತ್ತೆ ಇವಾಗ ಏನು ಪ್ಯಾಲೆಸ್ಟೀನ್ ಇದೆಯೋ ಅದೇ ನಮ್ಮ ಜೂಯಿಷ್ ಪೀಪಲ್ದು ಹೋಮ್ ಲ್ಯಾಂಡ್. ಆ ಒಂದು ಪ್ಯಾಲೆಸ್ಟೀನ್ ದೇಶದ್ದು ಮೊದಲು ಹೆಸರು ಜುಡಾ ಅಂತ ಇತ್ತು. ಆಲ್ಮೋಸ್ಟ್ ನಾವು ಮಿಡಲ್ ಈಸ್ಟರ್ ಇದ್ದವರು ಈಗ ನಾವು ಮೈಗ್ರೇಟ್ ಆಗಿ ಈ ದೇಶಗಳಿಗೆ ಬಂದಿದೀವಿ. ಸೊ ಈಗ ಅವರ ಪ್ಲಾನ್ ಏನಪ್ಪಾ ಅಂದ್ರೆ ನಾವು ವಾಪಸ್ಸು ನಮ್ಮ ಹೋಮ್ ಲ್ಯಾಂಡ್ ಗೆ ಹೋಗ್ಬೇಕು. 2000-3000 ವರ್ಷಗಳ ಹಿಂದೆ ನಾವ್ ಏನು ಮೈಗ್ರೇಟ್ ಹಾಕೊಂಡು ಬೇರೆ ದೇಶಕ್ಕೆ ಬಂದಿದ್ವಿ, ಈಗ ನಮ್ಮ ದೇಶಕ್ಕೆ ವಾಪಸ್ ಹೋಗುವ ಅಂತ ಅನ್ಕೊಂಡು ಇಜಿಯೋನಿಸ್ಟ್ ಅಂಡ್ ತುಂಬಾ ಜನ ಜೂಯಿಷ್ ಪೀಪಲ್ ಗಳು ಸೈಲೆಂಟ್ ಆಗಿ ಪ್ಯಾಲೆಸ್ತೀನ್ ಒಳಗಡೆ ಸೇರ್ಕೊಂತಾ ಇರ್ತಾರೆ. ಈ ಜಿಯೋನಿಸಂ ಮೂವ್ಮೆಂಟ್ ಸ್ಟಾರ್ಟ್ ಆಗಿದ್ದು 18th ಸೆಂಚುರಿಯಲ್ಲಿ ಅಂಡ್ ಆಗ ಪ್ಯಾಲೆಸ್ತೀನ್ ನಲ್ಲಿ ಆಟೋಮನ್ ಎಂಪೈರ್ ಕಂಟ್ರೋಲ್ ಇರುತ್ತೆ. ಆಸ್ ಐ ಸೆಡ್ ಬಿಫೋರ್, ಆಟೋಮನ್ ಎಂಪೈರ್ಸ್ ಗೆ ಜೂಯಿಷ್ ಪೀಪಲ್ ಮೇಲೆ ಒಂದು ಒಳ್ಳೆ ಸಂಬಂಧನ ಇರುತ್ತೆ, ಮತ್ತೆ ಅವ್ರನ್ನ ಯಾವುದೇ ತರ ಥ್ರೆಡ್ ತರ ನೋಡಿರ್ಲಿಲ್ಲ. ಸೊ ಅವರು ಎಷ್ಟೇ ಜನ ಜೂಯಿಷ್ ಗಳು ಬಂದ್ರು ಪ್ಯಾಲೆಸ್ಟೀನ್ ಒಳಗಡೆ ಸೇರಿಸ್ಕೊಂತಾ ಇರ್ತಾರೆ. ಇನ್ನು ಪ್ಯಾಲೆಸ್ಟೀನ್ ಒಳಗಡೆ ಆಲ್ರೆಡಿ ಏನು ಜನ ಇದ್ರೋ, ಏನು ಮುಸ್ಲಿಮ್ಸ್ ಇದ್ರೋ, ಏನು ಕ್ರಿಶ್ಚಿಯನ್ಸ್ ಇದ್ರೋ, ಅವ್ರಿಗೆ ಈ ಜೂಯಿಷ್ ಪೀಪಲ್ ನ ಜಿಯೋನಿಸಂ ಮೂವ್ಮೆಂಟ್ ಬಗ್ಗೆ ಒಂದು ಚೂರು ಗೊತ್ತಿರ್ಲಿಲ್ಲ. ಅವ್ರೇನಂದ್ರೆ ಅಷ್ಟೊತ್ತಿಗೆ ಆಲ್ರೆಡಿ ವರ್ಲ್ಡ್ ವಾರ್ 1 ಶುರು ಆಗಿರುತ್ತೆ ಅಂಡ್ ಬೇರೆ ಬೇರೆ ದೇಶಗಳಲ್ಲೆಲ್ಲ ಜೂಯಿಷ್ ಪೀಪಲ್ ನ ಸಿಕ್ಕಾಪಟ್ಟೆ ಟಾರ್ಚರ್ ಮಾಡ್ತಿರ್ತಾರೆ. ಸೊ ಅದರಿಂದ ಈ ಜೂಯಿಷ್ ಪೀಪಲ್ ನಮ್ಮ ದೇಶದೊಳಗಡೆ ಬರ್ತಾ ಇದಾರೆ, ಇರ್ಲಿ ಬಿಡು ಅಂತ ಸೇರಿಸ್ಕೊಂತಾರೆ. ಅಷ್ಟೊತ್ತಿಗೆ ಆಲ್ರೆಡಿ 19ನೇ ಶತಮಾನ ಶುರು ಆಗಿರುತ್ತೆ. ದಟ್ ಮೀನ್ಸ್ ವರ್ಲ್ಡ್ ವಾರ್ 1. ಈ ವರ್ಲ್ಡ್ ವಾರ್ 1 ನಲ್ಲಿ ತುಂಬಾ ದೊಡ್ಡ ಎನಿಮೀಸ್ ಅಂದ್ರೆ ಜರ್ಮನಿ ಹಾಗೂ ಬ್ರಿಟನ್. ಅಂಡ್ ಜರ್ಮನಿಗೆ ತುಂಬಾ ದೊಡ್ಡ ಸಪೋರ್ಟರ್ ಅಂದ್ರೆ ಆಟೋಮನ್ ಎಂಪೈರ್ ನ ಕೊಡ್ತಾರೆ, ಅದೇ ಬಾಲ್ಫೋರ್ ಡಿಕ್ಲರೇಷನ್. ಈ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಬ್ರಿಟಿಷ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಹೌದು ಪಾಪ ಜೂಯಿಷ್ ಗಳ ಹತ್ರ ತಮ್ಮದೇ ಆದಂತಹ ಒಂದು ಓನ್ ಲ್ಯಾಂಡ್ ಇಲ್ಲ, ಸೊ ಜೂಯಿಷ್ ಡಿಸರ್ವ್ ಎ ಹೋಮ್ ಲ್ಯಾಂಡ್, ಬೇಕಂದ್ರೆ ಅವರು ಪ್ಯಾಲೆಸ್ಟೀನ್ ಗೆ ವಾಪಸ್ ಬರ್ಬೋದು ಅಂತ. ಇಷ್ಟು ದಿನದಿಂದ ಏನು ಜೂಯಿಷ್ ಪೀಪಲ್ ಪ್ಯಾಲೆಸ್ಟೀನ್ ಒಳಗಡೆ ಇಲ್ಲಿಗಲ್ ಆಗಿ ಮೈಗ್ರೇಟ್ ಮಾಡ್ತಿದ್ರು, ಅವ್ರಿಗೊಂದು ಲೀಗಲ್ ವೇನ ಹುಡುಕೊಟ್ಬಿಡ್ತಾರೆ. ಈ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಾದ್ಮೇಲೆ ವೆರಿ ಹ್ಯೂಜ್ ಅಮೌಂಟ್ ಆಫ್ ಪಾಪ್ಯುಲೇಷನ್ ಜೂಯಿಸ್ ಪ್ಯಾಲೆಸ್ಟೀನ್ ಒಳಗಡೆ ಬಂದು ಸೇರ್ಕೊಳ್ಳುತ್ತೆ. ಇದರಿಂದ ಏನಾಯ್ತು, ವೆರಿ ಮೈನಾರಿಟಿ ಪಾಪ್ಯುಲೇಷನ್ ಇದ್ದಂತಹ ಒಂದು ಜೂಯಿಷ್ ಪೀಪಲ್ ಮೆಜಾರಿಟಿ ಕಡೆಗೆ ಬರ್ತಾ ಹೋಯ್ತು. ಆಲ್ರೆಡಿ ಇದ್ದಂತಹ ಒಂದು ಪ್ಯಾಲೆಸ್ಟೀನ್ ಮೆಂಬರ್ಸ್ಗೂ ಮತ್ತೆ ಈ ಒಂದು ಜೂಯಿಷ್ ಪೀಪಲ್ಸ್ಗೂ ಜಗಳ ಆಗ್ತಾ ಹೋಗ್ತವೆ. ನಿಮ್ ಮೇಲೆ ಏನೋ ಒಂದು ಕರುಣೆ ತೋರಿಸಿ ಅಯ್ಯೋ ಪಾಪ ಅಂತ ಅಂದು ನಮ್ಮ ಒಂದು ದೇಶದೊಳಗಡೆ ಸೇರಿಸ್ಕೊಂಡ್ರೆ ನೀವುಗಳು ನಮ್ಮ ಒಂದು ದೇಶನೇ ಕಬ್ಜಾ ಮಾಡ್ಕೊಂತೀರಾ ಅನ್ಬಿಟ್ಟು ಜಗಳ ಶುರು ಆಗುತ್ತೆ. ಈ ಲ್ಯಾಂಡ್ ಒಂದೇ ವಿಚಾರಕ್ಕಲ್ದೇನೆ ಪ್ಯಾಲೆಸ್ಟೀನ್ ಜನರಿಗೂ ಹಾಗೂ ಜೂಯಿಷ್ ಪೀಪಲ್ಗೂ ರಿಲಿಜಿಯಸ್ ವಿಷಯದಲ್ಲಿ ಜಗಳ ಆಗ್ತಾ ಹೋಗ್ತವೆ. ಅದೇ ವೆಸ್ಟರ್ನ್ ವಾಲ್. ಬ್ರಿಟನ್ ಪ್ಲಾನ್ ಏನಪ್ಪಾ ಅಂದ್ರೆ ಜರ್ಮನಿನ ಸೋಲ್ಸೋಕ್ಕಿಂತ ಮುಂಚೆ ಜರ್ಮನಿಯ ಒಂದು ಬಿಗ್ಗೆಸ್ಟ್ ಸಪೋರ್ಟರ್ ಆಟೋಮನ್ ಎಂಪೈರ್ಸ್ ನ ಸೋಲ್ಸ್ಬೇಕು ಅಂತ. ಅವಾಗ ಆಟೋಮೆಟಿಕ್ ಜರ್ಮನಿನ ಸೋಲ್ಸ್ದಂಗ ಆಗುತ್ತೆ. ಅದಕ್ಕೆ ಈ ಬ್ರಿಟನ್ ಅವ್ರು ಏನ್ ಮಾಡ್ತಾರೆ, ನಾವು ಒಬ್ರೇ ಆಟೋಮನ್ ಎಂಪೈರ್ ನ ಸೋಲ್ಸಕ್ ಆಗಲ್ಲ ಅನ್ಬಿಟ್ಟು ಫ್ರಾನ್ಸ್ ಅವರ ಹೆಲ್ಪ್ ತಗೊಂತಾರೆ. ಅದನ್ನು ಅವ್ರಿಗೆ ಕಡಿಮೆ ಅನ್ಸ್ಬಿಟ್ಟು ಅದಾದ್ಮೇಲೆ ಅರಬ್ಸ್ ಜೊತೆ ಟೈ ಮಾಡ್ತಾರೆ. ಬ್ರಿಟನ್ ಅವರು ಅರಬ್ಸ್ ಗೆ ಏನಂತ ಆಸೆ ತೋರಿಸ್ತಾರೆ ಅಂದ್ರೆ, ನಾವೆಲ್ಲಾ ಸೇರ್ಕೊಂಡು ಆಟೋಮನ್ ಎಂಪೈರ್ಸ್ ನ ಸೋಲ್ಸುವ. ಆಟೋಮನ್ ಎಂಪೈರ್ ಮಿಡಲ್ ಈಸ್ಟ್ ನ ಕಂಟ್ರೋಲ್ ಮಾಡ್ತಾ ಇದೆ. ಆಟೋಮನ್ ಎಂಪೈರ್ ನ ಸೋಲ್ಸಿದ್ಮೇಲೆ ಅರಬ್ ದೇಶನ ನಿಮ್ಗೆ ನಾವು ಬಿಟ್ಕೊಡ್ತೀವಿ, ಫುಲ್ ಇಂಡಿಪೆಂಡೆನ್ಸ್ ಕೊಡ್ತೀವಿ ಅಂತ ಆಸೆ ತೋರಿಸ್ತಾರೆ ಅಂಡ್ ಪ್ರಾಮಿಸ್ ಸಹ ಮಾಡ್ತಾರೆ. ಅಂಡ್ ಇಲ್ಲಿ ಬ್ರಿಟನ್ ಅವರ ಬುದ್ಧಿವಂತಿಕೆ ಏನಪ್ಪಾ ಅಂದ್ರೆ, ಇವ್ರಿಗೆ ಯಾವ ದೇಶನ ಬಿಟ್ಕೊಡ್ತೀವಿ ಅಂತ ಹೇಳಿರ್ಲಿಲ್ಲ,
ಜಸ್ಟ್ ಅರಬ್ ದೇಶನ ನಿಮ್ಗೆ ಬಿಟ್ಕೊಡ್ತೀವಿ ಅಂತ ಹೇಳಿ ಸರಿ ಆಯ್ತು ಅಂತ ಅರಬ್ ಗವರ್ಮೆಂಟ್ ಸಹ ಬ್ರಿಟನ್ ಅವ್ರ ಜೊತೆ ಸೇರ್ಕೊಂತಾರೆ. ಮತ್ತೆ ಆ ಕಡೆ ಫ್ರಾನ್ಸ್ ಅವರು ಸಹ ಬ್ರಿಟನ್ ಅವ್ರ ಜೊತೆ ಕೈ ಜೋಡಿಸ್ತಾರೆ. 1916 ಅಲ್ಲಿ ವರ್ಲ್ಡ್ ವಾರ್ 1 ಶುರು ಆಗುತ್ತೆ. ಆಟೋಮನ್ ಎಂಪೈರ್ ವಿರುದ್ಧ ಬ್ರಿಟನ್ ಅವರು, ಫ್ರಾನ್ಸ್ ಅವರು, ಅರಬ್ ಅವರು ನಿಂತಿರ್ತಾರೆ. ಆದ್ರೆ ಆಟೋಮನ್ ಎಂಪೈರ್ ವಿರುದ್ಧ ಮಾಡಿದಂತಹ ಒಂದು ವಾರ್ಗೆ ಅರಬ್ ದೇಶದವ್ರದ್ದು ಏನು ಅಷ್ಟೊಂದು ಕಾಂಟ್ರಿಬ್ಯೂಷನ್ ಇರಲ್ಲ. ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದು ಬ್ರಿಟನ್ ಅಂಡ್ ಫ್ರಾನ್ಸ್. ಅದು ಬ್ರಿಟನ್ ಅವರು ಇರಾಕ್ ಅಂಡ್ ಪ್ಯಾಲೆಸ್ತೀನ ತಮ್ಮ ಕಂಟ್ರೋಲ್ ತಗೊಳುತ್ತೆ. ಸಿರಿಯಾ ಅಂಡ್ ಲೆಬ್ರಾನ್ ನ ಫ್ರಾನ್ಸ್ ಬಿಟ್ಕೊಡುತ್ತೆ. ಅರಬ್ಸ್ ಗೆ ಚಿಪ್ ಸಿಗುತ್ತೆ. ಮೀನ್ಸ್ ಏನೂ ಸಿಕ್ಕಿಲ್ಲ ಅಂತ ಅರ್ಥ. ಬ್ರಿಟಿಷ್ ಅವರು ಇಲ್ಲಿ ಅರಬ್ಸ್ ಗೆ ಏನಂತ ಹೇಳಿ ಮಂಗ ಮಾಡ್ತಾರೆ ಅಂದ್ರೆ, ಸ್ವಲ್ಪ ದಿನ ತಡಿ, ಈ ದೇಶಗಳು ಈಗ ತಾನೇ ಒಂದು ಯುದ್ಧನ ಕಂಡಿದ್ದಾರೆ, ಎಕಾನಮಿ ಅನ್ನೋದು ಫುಲ್ ಅನ್ಸ್ಟೇಬಲ್ ಆಗೋಗ್ಬಿಟ್ಟಿದೆ, ನಮ್ಗೊಂದ್ ಸ್ವಲ್ಪ ಟೈಮ್ ಕೊಟ್ರೆ ಇದನ್ನೆಲ್ಲ ಸ್ಟೇಬಲ್ ಮಾಡಿ ಈ ಕಂಟ್ರಿನ ನಿಮ್ಗೆ ಒಪ್ಪಿಸ್ತೀವಿ ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅರಬ್ಸ್ ವೆಯ್ಟ್ ಮಾಡ್ಕೊಂಡೇ ಇರ್ತಾರೆ ಹೊರತು ಅವ್ರಿಗೆ ಯಾವ ದೇಶನೂ ಸಿಕ್ಕಿಲ್ಲ. ಇವಾಗ ನೀವು ಸ್ಕ್ರೀನ್ ಮೇಲೆ ಏನು ಒಂದು ಚಾರ್ಟ್ ನ ನೋಡ್ತಾ ಇದ್ದೀರೋ, ಇದು ಒಂದು ಅಫಿಷಿಯಲಿ ಜೂಯಿಶ್ ಲೈಬ್ರರಿಯಿಂದ ಕಲೆಕ್ಟ್ ಮಾಡಿರೋ ಒಂದು ಡಾಟಾ. ಇದರಲ್ಲಿ ನೋಡಿ 1800 ಅಲ್ಲಿ ಜೂಯಿಶ್ ಪಾಪ್ಯುಲೇಷನ್ ಇದ್ದು ಕೇವಲ 7,000 ಮಾತ್ರ. ಬರ್ತಾ 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 1914 ನಲ್ಲಿ ಪ್ಯಾಲೆಸ್ತೀನ್ ಒಳಗಡೆ ಜೂಯಿಶ್ ಪಾಪ್ಯುಲೇಷನ್ 94,000 ಆಗಿದೆ. ಸೊ ಈ ಸಡನ್ ಜಂಪ್ ಹೇಗಾಯ್ತು ಅಂತ ಅಂದ್ರೆ, ಆಸ್ ಐ ಸೆಡ್ ಬಿಫೋರ್, ಈ 18th ಅಂಡ್ 19th ಸೆಂಚುರಿಯಲ್ಲಿ ಜೂಯಿಶ್ ಪೀಪಲ್ದು ಜಿಯೋನಿಸಮ್ ಅನ್ನೋ ಒಂದು ಮೂವ್ಮೆಂಟ್ ಶುರು ಆಗಿರುತ್ತೆ. ಅವರು ತಮ್ಮ ಒಂದು ಹೋಮ್ ಲ್ಯಾಂಡ್ ಗೆ ವಾಪಸ್ ಬರೋದಕ್ಕೆ ಶುರು ಮಾಡಿರ್ತಾರೆ. ಅಂಡ್ 1914 ಅಲ್ಲಿ ಬೇರೆ ವರ್ಲ್ಡ್ ವಾರ್ 1 ಶುರು ಆಗಿರುತ್ತೆ. ಬೇರೆ ಬೇರೆ ದೇಶಗಳಲ್ಲಿ ಜೂಯಿಶ್ ಪೀಪಲ್ ಮೇಲೆ ಸಿಕ್ಕಾಪಟ್ಟೆ ಅಟ್ಯಾಕ್ಸ್ ಗಳಾಗ್ತಿರ್ತವೆ. ಹಂಗಾಗಿ ಅಲ್ಲಿಂದ ಓಡ್ ಬಂದು ನಮ್ಗೆ ಒಂದು ಸೇಫ್ ಪ್ಲೇಸ್ ಬೇಕು ಅನ್ಬಿಟ್ಟು ಪ್ಯಾಲೆಸ್ಟೀನ್ ಒಳಗಡೆ ಸೇರ್ಕೊಳ್ತಾರೆ. ಸೊ ದಟ್ಸ್ ವೈ ಇಲ್ಲಿ ಈ ಪಾಪ್ಯುಲೇಷನ್ ಅಲ್ಲಿ ಒಂದು ಸಡನ್ ಜಂಪ್ ಇರೋದು. ಸೊ ಈಗ ಈ ಪ್ಯಾಲೆಸ್ಟೀನ್ ಅನ್ನೋದು ಒಂದು ಅರಬ್ ಕಂಟ್ರಿ, ಅಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್ ಇದ್ದಿದ್ದು ಮುಸ್ಲಿಂ. ಸೊ ಯಾವಾಗ ಇಲ್ಲಿ ಇಲ್ಲಿಗಲ್ ಆಗಿ ಪ್ಯಾಲೆಸ್ಟೀನ್ ಒಳಗಡೆ ಜೂಯಿಶ್ ಪೀಪಲ್ ಗಳು ಸೇರ್ಕೊಳ್ತಾ ಹೋದ್ರು, ಮೈನಾರಿಟಿಲಿ ಇದ್ದಂತಹ ಜೂಯಿಶ್ ನ ಪಾಪ್ಯುಲೇಷನ್ ಮೆಜಾರಿಟಿಗೆ ಬರ್ತಾ ಸೇರ್ಕೊಳ್ತಾ ಇರುತ್ತೆ. ಸೊ ಅಷ್ಟರಲ್ಲೇ ಈ ಬ್ರಿಟಿಷ್ ಪೀಪಲ್ ಗಳು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಈ ವರ್ಲ್ಡ್ ವಾರ್ 2 ಎದ್ದೊಳ್ಳೋ ಸಾಧ್ಯತೆ ಎಲ್ಲಾ ಕಡೆಯಿಂದಲೂ ಕಾಣಿಸ್ತಾ ಇರುತ್ತೆ. ವರ್ಲ್ಡ್ ವಾರ್ 2 ಏನಾದ್ರೂ ಸ್ಟಾರ್ಟ್ ಆಯ್ತು ಅಂದ್ರೆ ನಮ್ಗೆ ಜೂಯಿಶ್ ಪೀಪಲ್ದು ಸಪೋರ್ಟ್ ಇರಬೇಕು. ಯಾಕಂತಂದ್ರೆ ಜೂಯಿಶ್ ಜನ ರಿಚ್ ಇದ್ರು ಅಂಡ್ ಅವ್ರಿಗೆ ಈ ಅಮೆರಿಕಾ, ರಷ್ಯಾ, ಯುರೋಪ್ ಇಂತ ಕಡೆ ಎಲ್ಲ ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸ್ ಇತ್ತು. ಸೊ ಈ ಜೂಯಿಶ್ ಪೀಪಲ್ ನ ಖುಷಿ ಪಡಿಸೋ ಸಲುವಾಗಿ ಈ ಬ್ರಿಟನ್ ಅವರು ಏನ್ ಮಾಡ್ತಾರೆ, 1917 ನಲ್ಲಿ ಒಂದು ಸ್ಟೇಟ್ ನ ಜಗಳ, ಈ ವೆಸ್ಟರ್ನ್ ವಾಲ್ಸ್ ಅಕ್ಸಾ ಮಜೀದ್ ಏನು ಜಗಳ ಅಂತ, ನಮ್ಮಲ್ಲಿ ಹೇಗೆ ರಾಮ ಮಂದಿರ್ ಬಗ್ಗೆ ಜಗಳ ಇತ್ತು, ಲೈಕ್ ಹಿಂದೂಸ್ ಬಾಬ್ರಿದ್ ಮಸೀದ್ ಕೆಳಗಡೆ ರಾಮ ಮಂದಿರ ಇತ್ತು ಅಂತ ಜಗಳ ಮಾಡ್ತಿದ್ರು, ಮುಸ್ಲಿಮ್ಸ್ ಇಲ್ಲ ಅಲ್ಲಿ ಮಸ್ಜಿದ್ ಇದ್ದಿದ್ದು ಅಂತ ವಾದ ಮಾಡಿದ್ರು. ಹೀಗೇನೆ ಸೇಮ್ ಅಲ್ಲಿ ಜೆರುಸಲೆಂ ಅಲ್ಲಿ ಜೂಯಿಶ್ ಪೀಪಲ್ ಹಾಗೂ ಪ್ಯಾಲೆಸ್ತೀನ್ ಜನರ ಮಧ್ಯೆ ಜಗಳ ಆಗುತ್ತೆ. ಇಲ್ಲಿ ಬ್ರಿಟನ್ ಈಗ ಒಂದು ತರ ಸಂಕಷ್ಟದಲ್ಲಿ ಸಿಗಾಕೊಂಡಂಗೆ ಆಯ್ತು. ಆ ಕಡೆ ಅರಬ್ಸ್ ಅವರು ಪ್ಯಾಲೆಸ್ತೀನ್ ಒಳಗಡೆ ಜೂಯಿಶ್ ಪೀಪಲ್ ನ ನೀವು ಸೇರಿಸ್ಕೊಂಡ್ಬಾರ್ದಾಗಿತ್ತು ಅಂತ ಸಿಕ್ಕಾಪಟ್ಟೆ ಕೋಪ ತೋರಿಸ್ತಿರ್ತಾರೆ. ಅಂಡ್ ಇವಾಗ ಪ್ಯಾಲೆಸ್ತೀನ್ ಒಳಗಡೆ ಡೇ ಬೈ ಡೇ ಪ್ಯಾಲೆಸ್ತೀನ್ ಜನರಿಗೂ ಹಾಗೂ ಜೂಯಿಶ್ ಪೀಪಲ್ಗೂ ಸಿಕ್ಕಾಪಟ್ಟೆ ಜಗಳ ಆಗ್ತಾನೆ ಇರ್ತವೆ. ಸೊ ಇದಕ್ಕೆ ಏನಾದ್ರೂ ಒಂದು ಮಾಡ್ಬೇಕಲ್ವಾ, ಏನಾದ್ರೂ ಒಂದು ಸೊಲ್ಯೂಷನ್ ಹುಡುಕ್ಬೇಕಲ್ಲ ಅನ್ಬಿಟ್ಟು ಬ್ರಿಟನ್ ಅವ್ರು ಏನ್ ಮಾಡ್ತಾರೆ, 1937 ಅಲ್ಲಿ ಪೀಲ್ ಕಮಿಷನ್ ಅನ್ನೋ ಒಂದು ರೂಲ್ ನ ತರ್ತಾರೆ. ಈ ಜೂಯಿಶ್ ಹಾಗೆ ಪ್ಯಾಲೆಸ್ತೀನ್ ಜನಗಳ ಮಧ್ಯ ಏನು ಜಗಳ ನಡೀತಾ ಇದೆಯೋ ಅದಕ್ಕೆ ಒಂದು ಸೊಲ್ಯೂಷನ್ ಅಂತ ಕಂಡುಹಿಡಿತಾರೆ. ಸೊ ಈ ಪೀಲ್ ಕಮಿಷನ್ 1 ವರ್ಷ ಟೈಮ್ ತಗೊಂಡು ಎಲ್ಲಾ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡು 1938 ಅಲ್ಲಿ ಒಂದು ರಿಪೋರ್ಟ್ ನ ಕೊಡ್ತಾರೆ. ಆ ಒಂದು ರಿಪೋರ್ಟ್ ಅಲ್ಲಿ ಏನಂತ ಇರುತ್ತೆ ಅಂತಂದ್ರೆ, ಈಗ ಏನು ಪ್ಯಾಲೆಸ್ತೀನ್ ಅನ್ನೋ ಒಂದು ದೇಶ ಇದೆಯೋ ಇದನ್ನ 2 ಭಾಗ ಮಾಡ್ಲೇಬೇಕು ಅಂಡ್ ಜೂಯಿಶ್ ಪೀಪಲ್ ಗೆ 20% ಲ್ಯಾಂಡ್ ನ ಬಿಟ್ಕೊಡ್ಬೇಕು, ಆಗ ಮಾತ್ರ ಈ ಒಂದು ಜಗಳ ಸಾಲ್ವ್ ಆಗುತ್ತೆ ಅಂತ ಒಂದು ಪೀಲ್ ಕಮಿಷನ್ ಹೇಳ್ತಾರೆ. ಇದನ್ನ ಜೂಯಿಶ್ ಪೀಪಲ್ ಏನೋ ಒಪ್ಕೊಳ್ತಾರೆ, ಆದ್ರೆ ಪ್ಯಾಲೆಸ್ತೀನ್ ಜನರು ಒಪ್ಕೊಳಲ್ಲ. ಇಲ್ಲಿ ನೀವು ಜೂಯಿಶ್ ಜನರ ಪ್ರಾಸ್ಪೆಕ್ಟಿವ್ ಇಂದ ನೋಡಿದ್ರೆ ಅವರು ಸರಿನೇ ಅನಿಸ್ತಾರೆ. ಅವರು ಏನು ಬೇರೆ ಬೇರೆ ಕಂಟ್ರೀಸ್ ಅಲ್ಲೆಲ್ಲ ಹೋಗಿ ಇದ್ರು, ಅಲ್ಲಿ ಸಿಕ್ಕಾಪಟ್ಟೆ ಟಾರ್ಚರ್ ಅನುಭವಿಸಿ ಈ ಒಂದು ದೇಶಕ್ಕೆ ಅಂದ್ರೆ ಪ್ಯಾಲೆಸ್ತೀನ್ ಅನ್ನೋ ಒಂದು ದೇಶಕ್ಕೆ ನಮ್ಮ ಒಂದು ಹೋಮ್ ಲ್ಯಾಂಡ್ ಅಲ್ಲಿ ನಾವ್ ಇರ್ಬೇಕು ಅಂತ ಬಂದ್ರು. ಅಂಡ್ ಈ ಕಡೆ ನೀವು ಪ್ಯಾಲೆಸ್ತೀನ್ ಜನರ ಪ್ರಾಸ್ಪೆಕ್ಟಿವ್ ಇಂದ ನೋಡಿದ್ರೆ ಇವ್ರು ಸರಿ ಅನಿಸ್ತಾರೆ. ಈಗ ಅನ್ಕೊಳ್ಳಿ, ಕಾಸು ಕೊಟ್ಟು ಈ ಒಂದು ಜಾಗನ ನೀವು ಖರೀದಿಸಿ ಇಲ್ಲೊಂದು ಮನೆ ಕಟ್ಸಿರ್ತೀರಾ, ಯಾವನೋ ಒಬ್ಬ ಬಂದ್ಬಿಟ್ಟು ಇಲ್ಲಿ 2,000-3,000 ವರ್ಷಗಳ ಹಿಂದೆ ನಮ್ಮ ತಾತ ಅಜ್ಜಿ ಇದ್ದಿದ್ದು ಇದು ನಮ್ ಲ್ಯಾಂಡ್ ಕೊಡು ಅಂತ ಕೇಳಿದಾಗ 2 ಬಿಟ್ ಕಳಿಸ್ತೀರಾ ನೀವು, ಏನು ಇಲ್ಲಾಜಿಕಲ್ ಅಲ್ಲಿ ಮಾತಾಡ್ತಾ ಇದೀಯ ನೀನು ಅನ್ಬಿಟ್ಟು. ಸೊ ಇದೇ ಪ್ಯಾಲೆಸ್ತೀನ್ ಜನರ ಜೊತೆ ಆಗಿದ್ದು. ಬ್ರಿಟನ್ ನ ಪೀಲ್ ಕಮಿಷನ್ ಕೊಟ್ಟಂತಹ ಒಂದು ನಿರ್ಧಾರನ ಪ್ಯಾಲೆಸ್ತೀನ್ ಜನರು ಒಪ್ಲಿಲ್ಲ. ಸೊ ಅಗೈನು ಪ್ಯಾಲೆಸ್ತೀನ್ಗೂ ಹಾಗೂ ಜೂಯಿಶ್ ಪೀಪಲ್ಗೂ ಮತ್ತೆ ಜಗಳ ಆಗಕ್ಕೆ ಶುರು ಆಗ್ತವೆ. ಈ ಕಡೆಯಿಂದನೂ ತುಂಬಾ ಜನ ಸಾಯ್ತಾ ಇರ್ತಾರೆ, ಆ ಕಡೆಯಿಂದ ತುಂಬಾ ಜನ ಸಾಯ್ತಾ ಇರ್ತಾರೆ. ಟೋಟಲ್ ಪ್ಯಾಲೆಸ್ತೀನ್ ಒಳಗಡೆ ಡಿಸ್ಟ್ರಾಕ್ಷನ್ ಆಗ್ತಾ ಇರುತ್ತೆ. ಇದಕ್ಕೆಲ್ಲ ಕಾರಣ ಬ್ರಿಟನ್ ಅವರು ಅದೇನು ಬಾಫೋಲ್ ಡಿಕ್ಲರೇಷನ್ ಅಂತ ಮಾಡಿದ್ರು, ಇದರಿಂದನೇ ಜೂಯಿಶ್ ಪೀಪಲ್ ಪ್ಯಾಲೆಸ್ತೀನ್ ಒಳಗಡೆ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಿರೋದು ಅಂತ ಅರಬ್ ನೇಷನ್ಸ್ ಬ್ರಿಟನ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಇಟ್ಕೊಂಡಿರುತ್ತೆ. ಅಷ್ಟರಲ್ಲಿ ವರ್ಲ್ಡ್ ವಾರ್ 2 ಬೇರೆ ಸ್ಟಾರ್ಟ್ ಆಗುವ ಎಲ್ಲಾ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇರುತ್ತೆ. ಅಂತ ಟೈಮ್ ಅಲ್ಲಿ ಬ್ರಿಟನ್ ಅರಬ್ನವ್ರನ್ನ ಎದುರಾಕೊಳ್ಳೋದಕ್ಕೆ
ಬದುಕಾಗಲ್ಲ. ಸೊ ಅವಾಗ ಬ್ರಿಟನ್ ಅವ್ರು ಏನ್ ಮಾಡ್ತಾರೆ, ಇನ್ನೊಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ, ಅದೇ ವೈಟ್ ಪೇಪರ್. ಈ ವೈಟ್ ಪೇಪರ್ ಡಿಕ್ಲರೇಷನ್ ಅಲ್ಲಿ ಬ್ರಿಟನ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಇಷ್ಟು ದಿನದವರೆಗೂ ಜೂಯಿಸ್ ಅವರು ಪ್ಯಾಲೆಸ್ಟೀನ್ ಒಳಗಡೆ ಬಂದ್ರು, ಓಕೆ, ಆದ್ರೆ ಇನ್ಮೇಲಿಂದ ಯಾರು ಪ್ಯಾಲೆಸ್ಟೀನ್ ಒಳಗಡೆ ಬರ್ಕೂಡ್ದು ಅಂತ ಮೈಗ್ರೇಷನ್ ನ ಸ್ಟಾಪ್ ಮಾಡ್ಬಿಡ್ತಾರೆ. ಅಂಡ್ ಆ ಒಂದು ಡಿಕ್ಲರೇಷನ್ ಅಲ್ಲಿ ಅವರು ಇನ್ನೊಂದು ಏನು ಮೆನ್ಷನ್ ಮಾಡ್ತಾರೆ ಅಂದ್ರೆ, ಇನ್ನೊಂದು 10 ವರ್ಷ ಪ್ಯಾಲೆಸ್ತೀನ್ ನ ಆಳ್ವಡಿಕೆ ಮಾಡ್ತಾ ಇದೀವಿ, ಆಮೇಲೆ ನಾವು ಹೋಗ್ತಾ ಇದೀವಿ. ಸೊ ನಿಮ್ಗೆ ನಿಮ್ಮ ಒಂದು ಜಗಳನ ಸಾಲ್ವ್ ಮಾಡ್ಬೇಕು ಅಂತ ಇದ್ರೆ ಹೇಳಿ, ನಾವು ಕುತ್ಕೊಂಡು ಮಾತಾಡುವ. ಇಲ್ಲ ಅಂತಂದ್ರೆ ಯುನೈಟೆಡ್ ನೇಷನ್ ಇದೆ, ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಜಗಳನ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಅಂತ ಬ್ರಿಟನ್ ಹೇಳುತ್ತೆ. 1945 ಹಂಗೆ ಜೂಯಿಶ್ ಪೀಪಲ್ ಹಾಗೆ ಪ್ಯಾಲೆಸ್ಟೀನ್ ಜನಗಳು ಎಲ್ಲರೂ ಸೇರ್ಕೊಂಡು ಯುನೈಟೆಡ್ ನೇಷನ್ ಹತ್ರ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಇಬ್ರು ತಮ್ಮ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂತಾರೆ. ಜೂಯಿಶ್ ಪೀಪಲ್ ನಮ್ಗೊಂದು ಹೋಮ್ ಲ್ಯಾಂಡ್ ಬೇಕು, ನಮ್ಗೊಂದು ಜಾಗ ಇಸ್ಕೊಡಿ ಅಂತ ಅವರು, ಅಂಡ್ ಇಬ್ರದು ವಾದ ಪ್ರತಿವಾದ ಎಲ್ಲ ಇರುತ್ತೆ. ಗಮನದಲ್ಲಿರ್ಲಿ, ಅಟ್ ದಟ್ ಟೈಮ್ ಅಂದ್ರೆ 1947 ಅಲ್ಲಿ ಪ್ಯಾಲೆಸ್ಟೀನ್ ಒಳಗಡೆ ಜೂಯಿಶ್ ನ ಪಾಪ್ಯುಲೇಷನ್ ಇದ್ದಿದ್ದು ಬರೀ 33% ಅಷ್ಟೇ, ಅಂಡ್ ಪ್ಯಾಲೆಸ್ಟೀನ್ ಜನರ ಪಾಪ್ಯುಲೇಷನ್ ಇದ್ದಿದ್ದು 67%. ಸೊ ಇವರ ವಾದ ಪ್ರತಿವಾದ ಎಲ್ಲಾನು ಕೇಳಿದ್ಮೇಲೆ ಯುನೈಟೆಡ್ ನೇಷನ್ ಒಂದು ಡಿಸಿಷನ್ ನ ಕೊಡುತ್ತೆ. ಈಗ ನೀವು ಜಸ್ಟ್ ಹಂಗೆ ಯೋಚನೆ ಮಾಡಿ, ಅಂದ್ರೆ ನೀವು ಹಂಗೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ಅಟ್ ದಟ್ ಟೈಮ್ ಪ್ಯಾಲೆಸ್ಟೀನ್ ಒಳಗಡೆ ಜಾಸ್ತಿ ಇದ್ದು ಪ್ಯಾಲೆಸ್ಟೀನ್ ಮೆಂಬರ್ಸ್ ಅದು 67%, ಅಂಡ್ ಜೂಯಿಶ್ ನ ಪಾಪ್ಯುಲೇಷನ್ ಇದ್ದಿದ್ದು ಕೇವಲ 33%. ಸೊ ಇವಾಗ ಪ್ಯಾಲೆಸ್ಟೀನ್ 2 ಭಾಗ ಆದ್ರೆ ಲಾಜಿಕಲ್ ಆಗಿ ಥಿಂಕ್ ಮಾಡಿ, ಯಾರ್ಗೆ ಜಾಸ್ತಿ ಜಾಗ ಹೋಗುತ್ತೆ, ಯಾರ್ಗೆ ಕಮ್ಮಿ ಜಾಗ ಹೋಗುತ್ತೆ. ಬ್ರಿಟನ್ ಅವರು ಪೀಲ್ ಕಮಿಷನ್ ಅಲ್ಲಿ ಕೊಟ್ಟಂತಹ ಒಂದು ರಿಪೋರ್ಟ್ ಅಲ್ಲಿ ಜೂಯಿಶ್ ಅವ್ರಿಗೆ ಒಂದು 20% ಲ್ಯಾಂಡ್ ಕೊಟ್ರೆ ಸಾಕು, ಅವರು ಅದರಲ್ಲಿ ಆರಾಮಾಗಿರ್ತಾರೆ ಅಂತ. ಸೊ ಇಲ್ಲಿ ಮೆಜಾರಿಟಿ ಪಾಪ್ಯುಲೇಷನ್ ಇದ್ದು ಪ್ಯಾಲೆಸ್ಟೀನ್ ಜನರದ್ದು, ಸೊ ಅವ್ರಿಗೆ ಸ್ವಲ್ಪ ಲ್ಯಾಂಡ್ ಜಾಸ್ತಿ ಕೊಡ್ಬೇಕು ತಾನೆ. ಸೊ ಯುನೈಟೆಡ್ ನೇಷನ್ ಏನ್ ಮಾಡುತ್ತೆ, ಪ್ಯಾಲೆಸ್ಟೀನ್ ಅಲ್ಲಿ ಜೂಯಿಶ್ ಪೀಪಲ್ ಇದ್ದಿದ್ದು ಬರೀ 33% ಆದ್ರೂ ಜೂಯಿಶ್ ಪೀಪಲ್ ಗೆ 56% ಆಫ್ ಲ್ಯಾಂಡ್ ನ ಕೊಡಬೇಕು ಅಂತ ಡಿಕ್ಲೇರ್ ಮಾಡುತ್ತೆ. ಅಂಡ್ ಪ್ಯಾಲೆಸ್ಟೀನ್ ಒಳಗಡೆ ಮೆಜಾರಿಟಿ ಪಾಪ್ಯುಲೇಷನ್ ಇದ್ದಂತಹ ಪ್ಯಾಲೆಸ್ಟೀನ್ ಜನರು ಅಂದ್ರೆ 67% ಇದ್ದಂತಹ ಒಂದು ಜನರಿಗೆ ಕೇವಲ 43% ಲ್ಯಾಂಡ್ ಕೊಡಬೇಕು ಅಂತ ಡಿಸೈಡ್ ಮಾಡುತ್ತೆ. ಇದೆಂತ ಇಲ್ಲಾಜಿಕಲ್ ಡಿಸಿಷನ್ ಅನ್ಸಲ್ವಾ? ಮೆಜಾರಿಟಿ ಪಾಪ್ಯುಲೇಷನ್ ಇರತಕ್ಕಂತಹ ಒಂದು ಜನರಿಗೆ ಕಡಿಮೆ ಲ್ಯಾಂಡ್ ಸಿಗ್ತಾ ಇದೆ, ಅಂಡ್ ಮೈನಾರಿಟಿ ಪಾಪ್ಯುಲೇಷನ್ ಇರ್ತಕ್ಕಂತ ಒಂದು ಜನರಿಗೆ ಜಾಸ್ತಿ ಲ್ಯಾಂಡ್ ಸಿಗ್ತಾ ಇದೆ. ಪ್ಯಾಲೆಸ್ಟೀನ್ ಜನ ಆಬ್ವಿಯಸ್ಲಿ ಈ ಒಂದು ಡಿಸಿಷನ್ ನ ಒಪ್ಪಲ್ಲ. ಜೂಯಿಶ್ ಅವರು ಶರಣಾರ್ಥಿ ಅಂತ ಬಂದಿದ್ದು, ಪಾಪ ಅಂತ ಜಾಗ ಕೊಟ್ರೆ ಇವ್ರು ನೋಡಿದ್ರೆ ದೇಶನೇ ಬಿಟ್ಕೊಡ್ರಿ ಅಂತ ಕೇಳ್ತಿದಾರಲ್ಲ, ಅದು 56% ಆಫ್ ಲ್ಯಾಂಡ್ ನ ಆ ಒಂದು ಮೈನಾರಿಟಿ ಜನರು ಕೊಡೋದು ನಾವಂತೂ ಒಪ್ಪಲ್ಲ. ಅಂಡ್ ಇದನ್ನ ನೀವು ನೋಟಿಸ್ ಮಾಡಿ, 56% ಜೂಯಿಶ್ ಅವ್ರಿಗೋಯ್ತು, 43% ಪ್ಯಾಲೆಸ್ಟೀನ್ ಅವ್ರಿಗೋಯ್ತು, ಇನ್ನ 1% ಮಿಗುತ್ತೆ. ಇನ್ನ ಒಂದು 1% ಯಾವುದು ಅಂದ್ರೆ ಆ ವೆಸ್ಟರ್ನ್ ವಾಲ್ ಹಾಗೆ ಅಕ್ಸಾ ಮಜಿದ್ ಇರುವ ಒಂದು ಜಾಗ. 29th November 1947 ಯುನೈಟೆಡ್ ನೇಷನ್ ಈ ಒಂದು ಡಿಸಿಷನ್ ಬಂದ್ಮೇಲೆ ಬ್ರಿಟನ್ ಅವರು ಪ್ಯಾಲೆಸ್ಟೀನ್ ಬಿಟ್ಟು ಅವರು ಆಲ್ರೆಡಿ ಹೇಳಿದ್ರು, ಸ್ವಲ್ಪ ವರ್ಷ ನಾವಿರ್ತೀವಿ, ಆಮೇಲೆ ನಾವು ನಮ್ಮ ಸಾಮಾನ್ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ಅಂತ ಹೇಳಿದ್ರು. ಸೊ ಅವರು ಹೊರಟ್ಬಿಟ್ರು. ಅವ್ರು ಹೊರಟ ಮೇಲೆ ಈ ಜೂಯಿಶ್ ಏನ್ ಮಾಡ್ತಾರೆ, ಏನ್ ಯುನೈಟೆಡ್ ನೇಷನ್ 56% ಲ್ಯಾಂಡ್ ನ ನೀವು ತಗೊಳ್ಳಿ ಅಂತ ಹೇಳುತ್ತೋ ಆ ಒಂದು ಲ್ಯಾಂಡ್ ನ ಇವರು ಕಬ್ಜಾ ಮಾಡ್ಕೊಂತಾರೆ. ಆನ್ May 14, 1948 ಇಸ್ರಾಯೇಲ್ ಅಂತ ತಮ್ಮ ಸ್ವಂತ ದೇಶನ ಅನೌನ್ಸ್ ಮಾಡ್ತಾರೆ. ಆಗ ಅಗೇನ್ ಮತ್ತೆ ಪ್ಯಾಲೆಸ್ಟೀನ್ ಜನರಿಗೂ ಜೂಯಿಶ್ ಜನರಿಗೂ ಜಗಳ ಶುರು ಆಗುತ್ತೆ. ಆವಾಗ ಜೂಯಿಶ್ ಅನ್ನೋದು ಇಸ್ರೇಲ್ ಅಂತ ಆಗಿರುತ್ತೆ, ಅಲ್ಲಿ ಆರ್ಮಿನೇ ರೆಡಿ ಆಗಿರುತ್ತೆ ಜಗಳ ಮಾಡೋದಕ್ಕೆ. ಇದನ್ನ ನಕ್ಬಾ ಮೂವ್ಮೆಂಟ್ ಅಂತ ಕರೀತಾರೆ. ಇಸ್ರೇಲ್ ಏನ್ ಮಾಡುತ್ತೆ, ವಾರ್ ಅಂತ ಬಂದಾಗ ಸಿವಿಲಿಯನ್ಸ್ ನೋಡಲ್ಲ, ಮಕ್ಕಳಂತಾನು ನೋಡಲ್ಲ, ಆರ್ಮಿ ಅಂತಾನು ನೋಡಲ್ಲ, ಸಿಕ್ದವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇರುತ್ತೆ. ಅಂಡ್ ಇಸ್ರೇಲ್ ಗಾಜಾ ಮೇಲೆ ಅಟ್ಯಾಕ್ ಮಾಡಿದಾಗ ಅಲ್ಲಿದ್ದಂತಹ ರೆಫ್ಯೂಜೀಸ್ ಕ್ಯಾಂಪ್ ಮೇಲೆ ಬಾಂಬ್ ಬಿದ್ದಿ ಇಲ್ಲಿವರೆಗೂ 50,000 ಜನ ಸತ್ತಿದ್ದಾರೆ. ಅಂಡ್ ಅದರಲ್ಲಿ ತುಂಬಾ ಜನ ಪಾಪ ಚಿಕ್ಕ ಮಕ್ಕಳಿದ್ವು.